ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ವಾಕ್ಯ ಭಾಗ ಕೀರ್ತನೆಗಳ ಭಾಗ 68ನೇ ಅಧ್ಯಾಯ 19ನೇ ವಾಕ್ಯ. ಪ್ರತಿದಿನ ನಮ್ಮ ಭಾರವನ್ನು ಹೊರುವ ನಮ್ಮನ್ನು ರಕ್ಷಿಸುವ ದೇವರು ಸ್ತುತಿ ಹೊಂದಲಿ. ದೇವರಿಗೆ ಸ್ತೋತ್ರ. Psalm 68:19. ಪ್ರೈಸ್ ದ ಲಾರ್ಡ್ ಹೂ ಕ್ಯಾರಿ ಅವರ್ ಬರ್ಡನ್ ಡೇ ಆಫ್ಟರ್ ಡೇ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಪ್ರತಿದಿನವೂ ನಮ್ಮ ಭಾರವನ್ನು ಹೊರುವ ನಮ್ಮನ್ನು ರಕ್ಷಿಸುವ ದೇವರು ಸ್ತುತಿ ಹೊಂದಲಿ. ಅವ್ರು ಏನು ಮಾಡ್ತಾ ಇದ್ದಾರೆ? ನಮ್ಮ ಭಾರವನ್ನು ಹೊರ್ತಾ ಇದ್ದಾರೆ. ಅಷ್ಟು ಮಾತ್ರ ನಮ್ಮನ್ನು ರಕ್ಷಿಸ್ತಾರೆ. ಬದಲಾಗಿ ಅವ್ರಿಗೋಸ್ಕರ ನಾವು ಕೃತಜ್ಞತೆ ಸಲ್ಲಿಸೋದು ಹೇಗೆಂದರೆ ಸ್ತುತಿಗಳು. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಭಾಗ ನೋಡೋಣ, ಯಾವ ಥರ ಅವರು ನಮ್ಮ ಭಾರವನ್ನು ಹೊರ್ತಾರೆ ಅಂತ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯ. ನೀವು ಈ ಸ್ಥಳಕ್ಕೆ ಸೇರುವ ಪರ್ಯಂತರ ನಿಮ್ಮನ್ನು ಪ್ರಯಾಣದಲ್ಲೆಲ್ಲ ಒಬ್ಬ ತಂದೆಯು ತನ್ನ ಮಗನನ್ನು ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತು ತಂದನಲ್ಲವೇ ಎಂದು ನಿಮಗೆ ಹೇಳಿದನು. ದೇವರಿಗೆ ಸ್ತೋತ್ರ. ಡಿಯೋಟ್ರಮಿ ಚಾಪ್ಟರ್ 1:31. ಅವ್ರು ಹೇಗೆ ನಮ್ಮನ್ನು ಹೊರ್ತಾರೆ? ತಂದೆ ಮಗನನ್ನು ಹೊರುವ ಪ್ರಕಾರವಾಗಿ. ಅವ್ರು ಹೇಳಿದರು, ಇಸ್ರಾಯೇಲೇ, ನಿನ್ನ ಪಿತೃಗಳಿಗೆ ವಾಗ್ದಾನ ಮಾಡಿದ ಪ್ರಕಾರವಾಗಿ, ಅಬ್ರಾಮ್, ಇಸಾಕ್, ಯಾಕೋಬನಿಗೆ ವಾಗ್ದಾನ ಮಾಡಿದ ಪ್ರಕಾರವಾಗಿ ವಾಗ್ದಾನದ ದೇಶವಾದಂತಹ ಕಾನಾನ್ ದೇಶಕ್ಕೆ ನಾನು ನಿಮ್ಮನ್ನು ದಾಸತ್ವದಿಂದ, ಕಷ್ಟದಿಂದ ವಿಮೋಚಿಸಿ ನಿಮ್ಮನ್ನು ಸ್ವತಂತ್ರಗೊಳಿಸಿದ್ದೇನೆ. ವಾಗ್ದಾನ ದೇಶಕ್ಕೆ ತಂದು ನಿಮ್ಮನ್ನು ಸೇರಿಸಿದ್ದೇನೆ. ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆ. ನನ್ನನ್ನೇ ನೀವು ಆರಾಧಿಸಬೇಕು. ನನ್ನ ಹೊರತು ನಿಮಗೆ ಬೇರೆ ದೇವರಿರಬಾರ್ದು ಅಂತ ಹೇಳಿದ್ರು. ದೇವರಿಗೆ ಸ್ತೋತ್ರ. ಹಾಗೆ ಹೇಳಿ ಅವರು ಅಷ್ಟಕ್ಕೆ ಬಿಟ್ಟರು. ಅಂದರೆ ಯೆಶಾಯ ಪ್ರವಾದಿ ಪುಸ್ತಕ 46ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಮುಪ್ಪಿನ ತನಕ ನಾನೇ ನಿಮಗೆ ಆಧಾರ. ನರೆ ಬಂದಾಗಲೂ ಸಹ ನಿಮ್ಮನ್ನು ಒತ್ತು ಸಹಿಸಿ ನಿರ್ವಹಿಸ್ತೇನೆ. ನಾನೇ ಉಂಟು ಮಾಡಿದ್ದೇನೆ, ನಾನೇ ಒತ್ತು ಸಹಿಸಿ ನಿರ್ವಹಿಸುವೆನು. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳು, ವಾಗ್ದಾನ ಮಾಡಿದ ಪ್ರಕಾರವಾಗಿ ನಂಬಿಗಸ್ತರಾಗಿ ನಮ್ಮನ್ನು ಕಾಯ್ತಿದ್ದಾರೆ, ಕಾಪಾಡ್ತಿದ್ದಾರೆ, ನಮ್ಮ ಭಾರವನ್ನು ಹೊರ್ತಿದ್ದಾರೆ, ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ. ಇವತ್ತಿನವರೆಗೂ ನಾವು ಸುರಕ್ಷಿತವಾಗಿದ್ವಿ ಅಂದರೆ ಅವರ ಕೃಪೆನೇ, ಅವರ ನಂಬಿಗಸ್ತಿಗೆನೆ. ಅವರು ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರ್ತಿರೋದಕ್ಕೋಸ್ಕರನೇ. ಸೊ ಹಾಗಾಗಿ ಬದಲಾಗಿ ನಾವೇನು ಸಲ್ಲಿಸಬೇಕು? ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವ್ರು ಹೇಳ್ತಾ ಇದ್ದಾರೆ ಯೆಶಾಯ 43ನೇ ಅಧ್ಯಾಯದಲ್ಲಿ, ಈ ಮನುಷ್ಯರನ್ನು ನಾನು ಉಂಟು ಮಾಡಿರ್ತಕ್ಕಂಥದ್ದಲ್ಲಿ ಸ್ತೋತ್ರಗಳನ್ನು ಸಲ್ಲಿಸೋದಕ್ಕೋಸ್ಕರ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತರು ಹೇಳ್ತಾರೆ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಲ್ಲಿ, ನಾನು ಸ್ತುತಿಗಳ ಮಧ್ಯದಲ್ಲಿ ಸಂಚರಿಸುವ ದೇವರು ಅಂತ. ಪ್ರೀತಿ ದೇವ್ರ ಮಕ್ಕಳೇ, ಈಗ ದೇವರು ನಮ್ಮ ಮಧ್ಯದಲ್ಲಿ ಸಂಚಾರ ಮಾಡಬೇಕಾ? ನಮ್ಮ ಸಭೆಯಲ್ಲಿ ಸಂಚಾರ ಮಾಡಬೇಕಾ? ಕುಟುಂಬದಲ್ಲಿ ಸಂಚಾರ ಮಾಡಬೇಕಾ? ನಮ್ಮ ಜೀವಿತದಲ್ಲಿ ಅವ್ರು ಇರಬೇಕಾ? ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ, ಕೃತಜ್ಞತೆಯನ್ನು ಸ್ತೋತ್ರಗಳನ್ನು ಸಲ್ಲಿಸಿ, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ಅವ್ರನ್ನ ಮಹಿಮೆಪಡಿಸಿ, ಘನಪಡಿಸಿ. ನಿಮ್ಮ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ ಅವರೇ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ವಾಗ್ದಾನಗಳನ್ನು ನೆರವೇರಿಸುವವರಾಗದಲ್ಲಿ ನಂಬಿಗಸ್ತರಾಗಿ ದೇವರಾಗಿರ್ತಾರೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ಮಹಿಮೆಪಡಿಸೋಣ. ದೇವರಿಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ ಇರುವ ಆತನೇ, ಸರ್ವವ್ಯಾಪ್ಯಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಪ್ರತಿದಿನವೂ ನಮ್ಮ ಭಾರವನ್ನು ಹೊರ್ತಕ್ಕಂಥ, ನಮ್ಮನ್ನು ರಕ್ಷಿಸತಕ್ಕಂಥ ನಿಮಗೆ ಸ್ತುತಿ ಸ್ತೋತ್ರ ಘನ ಮಹಿಮೆ ನಿರಂತರವಾಗಿ ಸಲ್ಲಲಿ. ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ, ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.